ಫ್ರೆಂಡ್ಸ್, ಇವತ್ತು ನಾವು ಒಂದು ಕ್ಲೈಂಟಿಗೆ ಒಂದು ಮನೆಯದು ಪ್ಲ್ಯಾನ್ ಮಾಡಿದ್ದೀವಿ. ಅದು ಐತಲ್ಲ 900 ಸ್ಕ್ವೇರ್ ಫೀಟ್ ಇದೆ. ಅದರಾಗೆ 2 ಬೆಡ್ರೂಮು, ಹಾಲ್, ಕಿಚನ್ನು, ಅಟ್ಯಾಚ್ ಟಾಯ್ಲೆಟ್. ಲೆಂತ್ ನೋಡಿ ಈ ಸೈಟಿಂದು ಇಲ್ಲಿಂದ ಇಲ್ಲಿ ತನಕ ನಿಮಗೆ 45 ಫೀಟ್ ಇದೆ. 45 ಫೀಟ್ ಉದ್ದ ಇದೆ ಟೋಟಲ್ಲು. ಸೊ ವಿಡ್ತಲ್ಲಿ ಇದು 20 ಫೀಟ್ ಇದೆ. ಎಲ್ಲ 9 ಇಂಚ್ ವಾಲ್. ಈಗ ನಿಮಗೆ ಪಾರ್ಟಿಷನ್ ವಾಲ್ ತೋರಿಸ್ತೀನಿ, 4.5 ಇಂಚಿಂದು. ಇದೆಲ್ಲ ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತು ನಾವು ಒಂದು ಕ್ಲೈಂಟಿಗೆ ಒಂದು ಮನೆಯದು ಪ್ಲ್ಯಾನ್ ಮಾಡಿದ್ದೀವಿ. ಅದು ಐತಲ್ಲ 900 ಸ್ಕ್ವೇರ್ ಫೀಟ್ ಇದೆ. ಅದರಾಗೆ 2 ಬೆಡ್ರೂಮು, ಹಾಲ್, ಕಿಚನ್ನು, ಅಟ್ಯಾಚ್ ಟಾಯ್ಲೆಟ್, ವಿತೌಟ್ ಫೋಯರ್, ಪಾರ್ಕಿಂಗ್, ಅಂಡರ್ ದ ಸ್ಟೇರ್ ಕೇಸು, ಒಂದು ಗೆಸ್ಟ್ ಟಾಯ್ಲೆಟ್, ಈ ತರ ಎಲ್ಲ ಒಂದು ಸೆಟಪ್ ಮಾಡಿದೀವಿ. ಯಾವ ತರ ಇದು ಪ್ಲಾನ್ ಇದೆ, ಎಷ್ಟೆಷ್ಟು ಸ್ಕ್ವೇರ್ ಫೀಟ್ ಇದೆ, ಮೆಜರ್ಮೆಂಟ್ ಎಲ್ಲ ಡೀಟೇಲ್ ಆಗಿ ನಿಮಗೆ ಇವತ್ತು ಪ್ರಾಕ್ಟಿಕಲ್ ತೋರಿಸ್ತೀವಿ ಮಾಡಿರೋ ಪ್ಲಾನ್. ಸೊ ಇದು ಐತಲ್ಲ ನಾರ್ತ್ ಫೇಸ್ ಇದೆ, ಕಂಪ್ಲೀಟ್ ಆಗಿ ಆಸ್ ಪರ್ ವಾಸ್ತು ಇದೆ. ಸೊ ಬನ್ನಿ ನೋಡೋಣ ಪ್ಲಾನ್. ಫ್ರೆಂಡ್ಸ್ ನೋಡಿ, ಈ ಸೈಟ್ ರೋಡ್ ನೋಡಿ ಇಲ್ಲಿ ನಾರ್ತ್ ಫೇಸಿಗೆ ಇದೆ. ಇದು ಲೆಂತ್ ನೋಡಿ ಈ ಸೈಟ್ ಇಂದು ಇಲ್ಲಿಂದ ಇಲ್ಲಿ ತನಕ ನಿಮಗೆ 45 ಫೀಟ್ ಇದೆ. 45 ಫೀಟ್ ಉದ್ದ ಇದೆ ಟೋಟಲ್ಲು. ಸೊ ವಿಡ್ತಲ್ಲಿ ಇದು 20 ಫೀಟ್ ಇದೆ. ಓಕೆನಾ? ಸೊ ಇದು ಹೊಲದಲ್ಲಿ ಕಟ್ತಾ ಇರೋದು, ಹಾಗಾಗಿ ನಾವು ಇಲ್ಲಿ ಏನು ಸೆಟ್ ಬ್ಯಾಕ್ ಕೊಟ್ಟಿಲ್ಲ. ನಿಮಗೆ ಇದೇ ಪ್ರಕಾರ ಸೆಟ್ ಬ್ಯಾಕ್ ಬೇಕಂದ್ರೂ ನಾವು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರನು ನಾವು ಪ್ಲಾನ್ ರೆಡಿ ಮಾಡ್ಕೊಡ್ತೀವಿ. ಕನ್ಸ್ಟ್ರಕ್ಷನ್ ಡಿಸೈನು ನೀವೇನಾರು ಬೇಕಂದ್ರೂ ನಾವು ರೆಡಿ ಮಾಡ್ಕೊಡ್ತೀವಿ. ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್. ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ, ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇಲ್ಲಿ ನೋಡಿ ಒಂದು ರೋಡ್ ಇದೆ ನಾರ್ತ್ ಫೇಸಿಗೆ. ಈಗ ನಾವು ನೋಡೋಣ. ಸ್ಟಾರ್ಟಿಂಗ್ ಅಲ್ಲೇ ನಾವು ಒಂದು ಸ್ಮಾಲ್ ಪಾರ್ಕಿಂಗ್ ಕೊಟ್ಟಿದ್ದೀವಿ ಅವರಿಗೆ, ಕ್ಲೈಂಟಿಗೆ. ಈ ಪಾರ್ಕಿಂಗ್ ಸೈಜ್ ಬಂದು ವಿಡ್ತು ಇಲ್ಲಿಂದ ಇಲ್ಲಿಗೆ ನಿಮಗೆ 9 ಫೀಟ್ 1 ಇಂಚ್ ಇದೆ. ಆಮೇಲೆ ಲೆಂತ್ ಬಂದು 6 ಫೀಟ್ 9 ಇಂಚ್ ಇದೆ. ಸೊ ಇದು 3 ಫೀಟ್ ಸ್ಟೇರ್ ಕೇಸ್ ಇಲ್ಲಿಂದ ಇಲ್ಲಿಗೆ ಇರುತ್ತೆ. ಇದು ಐತಲ್ಲ 3 ಫೀಟ್ ಇರುತ್ತೆ. ಸೊ ಟೋಟಲ್ ಏರಿಯಾ ಇದು 6 ಫೀಟ್ ಅಲ್ಲಿ ನಾವು ಕವರ್ ಮಾಡಿದೀವಿ. ಇಲ್ಲಿ ಐತಲ್ಲ ಅಂಡರ್ ದ ಸ್ಟೇರ್ ಕೇಸು, ನೀವು ಒಂದು ಗೆಸ್ಟ್ ಟಾಯ್ಲೆಟ್ ಇಲ್ಲೇ ಸೆಟ್ ಮಾಡಬಹುದು. ಆಮೇಲೆ ಇದ್ರ ಕೆಳಗೆ ಅಂಡರ್ ದ ಸ್ಟೇರ್ ಕೇಸ್ ಇಲ್ಲೇನು ನೀವು ಗ್ಯಾಸ್ ಎಲ್ಲ ಸೆಟಪ್ ಮಾಡಬಹುದು. ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಅನ್ನು ಇಲ್ಲೇ ನೀವು ಕೊಡಬಹುದು. ಓಕೆ ಫ್ರೆಂಡ್ಸ್, ಇದೆಲ್ಲ ಐತಲ್ಲ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಮನೆಗೆ ಏನೇನಿರುತ್ತೆ ಇಲ್ಲೆಲ್ಲ ಐತಲ್ಲ ಇಲ್ಲೇ ಸೆಟಪ್ ಮಾಡ್ಕೋಬಹುದು. ಸೊ ಈಗ ಬನ್ನಿ ಒಳಗೆ ಹೋಗೋಣ. ಇಲ್ಲಿ ಒಂದು ಸ್ಟೆಪ್ ಕೊಡಬಹುದು, ಇಲ್ಲಾದ್ರೆ ನೀವು 3 ಸ್ಟೆಪ್ಸ್ ಮಾಡಿ. ಸೊ ನಾವು ಇಲ್ಲಿ ಕನ್ವೀನಿಯಂಟ್ ಪಾರ್ಕಿಂಗ್ ಇರ್ಲಿ ಅಂತ ಒಂದೇ ಸ್ಟೆಪ್ ಮಾಡ್ತಾ ಇದೀವಿ. ಸೊ ಆಮೇಲೆ ನಿಮಗೆ ಮೇನ್ ಡೋರ್ ಇರುತ್ತೆ ಎಂಟ್ರೆನ್ಸ್ ಅಲ್ಲೇ. ಸೊ ಮೇನ್ ಡೋರ್ ಆದ್ಮೇಲೆ ನೀವು ಇಲ್ಲೇ ಐತಲ್ಲ ಏನ್ ನಾವು ಒಂದು ಡೋರ್ ಸೆಟಪ್ ಮಾಡ್ತೀವಲ್ಲ ಅಲ್ಲೇ ಐತಲ್ಲ ಒಂದು ಟೇಬಲ್ ಟೈಪ್ ಕೊಟ್ಟು ಒಂದು ಕೌಂಟರ್ ಟಾಪ್ ಟೈಪ್ ಇಲ್ಲೇ ಐತಲ್ಲ ನೀವು ಒಂದು UPS ಮತ್ತೆ ಸ್ಟೋರೇಜ್ ಮತ್ತೆ ಏನು ಚಪ್ಪಲಿ ಸ್ಲಿಪ್ಪರ್ಸ್ ಇಡಕ್ಕೂ ಒಂದು ಕ್ಯಾಬಿನ್ ಟೈಪ್ ಇಲ್ಲೇ ಐತಲ್ಲ ಒಂದು ಸ್ಮಾಲ್ ಆಗಿ ಸೆಟಪ್ ಮಾಡ್ಕೋಬಹುದು. ಸೊ ಈಗ ಇಲ್ಲಿ ಒಂದು ಫೋಯರ್, ಈ ಫೋಯರ್ ಡೈಮೆನ್ಷನ್ ನಿಮಗೆ ಫೋಯರ್ ಆಗಲಿ ಒಂದು ಸಿಟ್ಔಟ್ ಆಗಲಿ. ಸೊ ಇದು ವಿಡ್ತ್ ಬಂದು 6 ಫೀಟ್ ಇರುತ್ತೆ. ಆಮೇಲೆ ಲೆಂತ್ 10 ಫೀಟ್ 9 ಇಂಚಸ್ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ವಿಡ್ತ್ 6 ಫೀಟ್ ಇರುತ್ತೆ, 6 ಫೀಟ್. ಇಲ್ಲಿಂದ ಇಲ್ಲಿಗೆ ಲೆಂತ್ 10 ಫೀಟ್ 9 ಇಂಚಸ್ ಇರುತ್ತೆ. ಓಕೆ ಫ್ರೆಂಡ್ಸ್, ಇದು ಫೋಯರ್ ಆಗಿದೆ. ಸೊ ಈಗ ಬನ್ನಿ ಹೋಗೋಣ ಹಾಲ್ ಅಲ್ಲಿ. ಇದು ಹಾಲ್ ಡೈಮೆನ್ಷನ್ ಬಂದು 12 ಫೀಟ್ 1 ಇಂಚ್ ಇರುತ್ತೆ. ವಿಡ್ತ್ ಇಲ್ಲಿಂದ ಇಲ್ಲಿಗೆ 12 ಫೀಟ್ 1 ಇಂಚ್ ಇರುತ್ತೆ. ಆಮೇಲೆ ಲೆಂತ್ ಬಂದು 15 ಫೀಟ್ 3 ಇಂಚಸ್ ಇರುತ್ತೆ. ಇಲ್ಲಿಂದ ಇಲ್ಲಿಗೆ 15 ಫೀಟ್ 3 ಇಂಚಸ್ ಇರುತ್ತೆ ಹಾಲ್. ಓಕೆ ಫ್ರೆಂಡ್ಸ್, ಸೊ ಈ ಹಾಲ್ ಅಲ್ಲಿ ನೀವು ಟಿವಿ ಕ್ಯಾಬಿನೆಟ್ ಇಲ್ಲೇ ಸೆಟಪ್ ಮಾಡಬಹುದು ಈಸಿಯಾಗಿ. ಸೊ ಹಾಲ್ ಇದೇ ಜಾಗದಲ್ಲಿ ಒಂದು ನಾವು ಅಂಡರ್ ಇಲ್ಲಿ ಒಂದು ಜನರಲ್ ಟಾಯ್ಲೆಟ್ ಕೊಟ್ಟಿದೀವಿ. ಸೊ ಈ ಜನರಲ್ ಟಾಯ್ಲೆಟ್ ಡೈಮೆನ್ಷನ್ 6 ಫೀಟ್ 1 ಇಂಚ್ ಇಂಟು 6 ಫೀಟ್ ಇರುತ್ತೆ. 6 ಫೀಟ್ 1 ಇಂಚ್ ಅಗಲ ಇರುತ್ತೆ. ಸೊ ಲೆಂತ್ ಅಲ್ಲಿ ಉದ್ದದಲ್ಲಿ ಬಂದು 6 ಫೀಟ್ ಇರುತ್ತೆ. ಇಲ್ಲ ಐತಲ್ಲ ನೀವು ಇಂಡಿಯನ್ ಸೆಟಪ್ ಮಾಡ್ಕೋಬಹುದು. ಸೊ ಬೆಡ್ರೂಮ್ ಅಲ್ಲಿ ಒಂದು ವೆಸ್ಟರ್ನ್ ಕೊಟ್ಟಿದೀವಿ, ಅದನ್ನು ಯಾವ ತರ ಇದೆ ಅಂತ ತೋರಿಸ್ತೀವಿ. ಸೊ ಇಲ್ಲೇ ಐತಲ್ಲ ಒಂದು ಬೆಡ್ರೂಮ್ ಕೊಟ್ಟಿದೀವಿ. ಈ ಬೆಡ್ರೂಮ್ ಬಂದು ಡೈಮೆನ್ಷನ್ ಇಲ್ಲೇ ಮೆನ್ಷನ್ ಮಾಡಿದೀನಿ. ಸೊ 11 ಫೀಟ್ 9 ಇಂಚಸ್ ಹಿಂಗೆ ಉದ್ದ ಇರುತ್ತೆ. ಸೊ 10 ಫೀಟ್ ಐತಲ್ಲ ನಿಮಗೆ ಹಿಂಗೆ 10 ಫೀಟ್ ಉದ್ದ ಇರುತ್ತೆ, 11 ಫೀಟ್ 9 ಇಂಚಸ್ ಅಗಲ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಇಲ್ಲ ಐತಲ್ಲ ನೀವು ವಾರ್ಡ್ರೋಬ್ ಸೆಟಪ್ ಮಾಡ್ಕೋಬಹುದು ಈ ಬೆಡ್ರೂಮ್ ಅನ್ನ. ಸೊ ಇದ್ರಾಗೆ 2 ಬೆಡ್ರೂಮ್ ಇದೆ. ಬನ್ನಿ ನೆಕ್ಸ್ಟ್ ಬೆಡ್ರೂಮ್ ಅಲ್ಲಿ ಹೋಗೋಣ. ನೋಡಿ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡಿದೀವಿ. ಮಾಸ್ಟರ್ ಬೆಡ್ರೂಮ್ ಡೈಮೆನ್ಷನ್ ನಿಮಗೆ ಇದು ಬಂದು 9 ಫೀಟ್ 5 ಇಂಚಸ್ ಇದೆ. ಇಲ್ಲಿಂದ ಇಲ್ಲಿಗೆ 9 ಫೀಟ್ 5 ಇಂಚಸ್ ಇದೆ. ಸೊ ಉದ್ದ ಬಂದು 10 ಫೀಟ್ ಇದೆ. ಇಲ್ಲಿಂದ ಇಲ್ಲಿಗೆ 10 ಫೀಟ್ ಉದ್ದ ಇದೆ, 9 ಫೀಟ್ ಅಗಲ ಇದೆ. ಇದೇ ಬೆಡ್ರೂಮ್ ಅಲ್ಲಿ ನಾವು ಒಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದೀವಿ. ಅಟ್ಯಾಚ್ ಟಾಯ್ಲೆಟ್. ಸೊ ಈ ಅಟ್ಯಾಚ್ ಟಾಯ್ಲೆಟ್ ಅಗಲ ಬಂದು 3 ಫೀಟ್ 3 ಇಂಚಸ್ ಇರುತ್ತೆ. ಸೊ ಉದ್ದ ಬಂದು ನಿಮಗೆ ಇದು 9 ಫೀಟ್ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಬಿಡ್ತು 3 ಫೀಟ್ 3 ಇಂಚಸ್, ಉದ್ದ ಬಂದು 9 ಫೀಟ್ ಇರುತ್ತೆ. ಇದೊಂದು ಅಟ್ಯಾಚ್ ಟಾಯ್ಲೆಟ್ ಮಾಡಿದೀವಿ. ಸೊ ಈ ಅಟ್ಯಾಚ್ ಟಾಯ್ಲೆಟ್ ಅನ್ನ ಈ ಮಾಸ್ಟರ್ ಬೆಡ್ರೂಮ್ ಗೆ ಅಟ್ಯಾಚ್ ಆಗಿದೆ. ಸೊ ಇಲ್ಲೊಂದು ಕಿಚನ್ ಇದೆ ನೋಡಿ. ಈ ಕಿಚನ್ ಸೈಜ್ ಬಂದು 8 ಫೀಟ್ 4 ಇಂಚಸ್ ಇಂಟು 10 ಫೀಟ್ ಉದ್ದ ಇದೆ. ಅಗಲ ಬಂದು ಇದು 8 ಫೀಟ್ 4 ಇಂಚಸ್, ಉದ್ದ ಬಂದು 10 ಫೀಟ್ ಇದೆ. ಸೊ ಈ ಬೆಡ್ರೂಮ್ ಅಲ್ಲಿ ವಾರ್ಡ್ರೋಬ್ ನಾವು ಕುಬೇರ ಮೂಲೆಗೆ ಇಲ್ಲೇ ಒಂದು ಸೆಟಪ್ ಮಾಡಿದೀವಿ. ಈ ತರಾನೇ ನೀವು ಐತಲ್ಲ ವಾರ್ಡ್ರೋಬ್ ಇಲ್ಲಿ ಕೊಡಬಹುದು. ಸೊ ಈಗ ವಿಂಡೋಸ್ ಮತ್ತೆ ವಾಲ್ ಏನೇನ್ ಸೈಜ್ ಇದೆ, ಎಲ್ಲೆಲ್ಲಿ ಕೊಡಬಹುದು ಅಂತ ಅದನ್ನು ಒಂದು ನಿಮಗೆ ತೋರಿಸ್ತೀವಿ ನೋಡಿ ಡೀಟೇಲ್ ಆಗಿ. ಸ್ಟಾರ್ಟಿಂಗ್ ಇಂದ ಹೋಗೋಣ. ಒಂದಿದೆ ಅಲ್ಲ ಇದ್ರ ಕೆಳಗೆ, ಯಾಕಂದ್ರೆ ಸ್ಟೇರ್ ಕೇಸ್ ಮೇಲೆ ಹೋಗಿರುತ್ತೆ. ಇಲ್ಲೇ ಐತಲ್ಲ ನಾವು ಒಂದು ವಿಂಡೋ ಕೊಡಬಹುದು 4 ಫೀಟ್ ಬೈ 4 ಫೀಟ್. ನಿಮಗೆ ಇನ್ನೂ ವೆಂಟಿಲೇಷನ್ ಬೇಕಂದ್ರೆ ನೀವು ಇಲ್ಲೂ ಐತಲ್ಲ ಒಂದು 4 ಫೀಟ್ ಬೈ 4 ಫೀಟ್ ಇಲ್ಲೊಂದು ಐತಲ್ಲ ವಿಂಡೋ ಕೊಡಬಹುದು. ಆಮೇಲೆ ಇದಕ್ಕೆ ಐತಲ್ಲ 2 ಫೀಟ್ ಬೈ 2 ಫೀಟ್ ಇಲ್ಲಿ ವೆಂಟಿಲೇಟರ್ ಕೊಡಬಹುದು.
ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟಿಗೆ 2 ಫೀಟ್ ಬೈ 2 ಫೀಟು ಇಲ್ಲೊಂದು ವೆಂಟಿಲೇಟರ್ ಕೊಡ್ಬೋದು ನೀವು. ಸೊ ಇಲ್ಲೈತಲ್ಲ ನಾವು ವಾರ್ಡ್ರೋಬ್ ಮಾಡ್ತಾ ಇದ್ದೀವಿ ಕುಬೇರ ಮೂಲಕ್ಕೆ ಸೆಟಪ್ ಮಾಡಿ. ಹಾಗಾಗಿ ನೀವು ಐತಲ್ಲ ಇಲ್ಲೇನು ವಿಂಡೋ ಕೊಡಕ್ಕೆ ಬರಲ್ಲ. ಸೊ ಬ್ಯಾಕ್ ಸೈಡ್ ಇದೆಯಲ್ಲ ನೀವು ಇಲ್ಲಿ ಒಂದು ವಿಂಡೋ ಸೆಟಪ್ ಮಾಡಬಹುದು. ಸೊ ಬೆಡ್ರೂಮಲ್ಲಿ ನೀವು ಯಾವಾಗಲೂ 2 ಮಾಡಿ ಎಲೆಕ್ಟ್ರಿಕಲ್ ವರ್ಕಲ್ಲಿ. ಕಿಚನ್ನಿಗೆ ನೋಡಿ ಇಲ್ಲೊಂದು ವಿಂಡೋ ಕೊಡಬಹುದು. 4 ಫೀಟ್ ಬೈ 3 ಫೀಟ್ ಕೊಡಿ, ಯಾಕಂದರೆ ಕೌಂಟರ್ ಟಾಪ್ ಬರುತ್ತೆ, ಕಿಚನಿಂದ ಪ್ಲಾಟ್ಫಾರ್ಮ್ ಬರುತ್ತೆ. ಹಾಗಾಗಿ ಹೈಟಲ್ಲಿ ನೀವು 3 ಫೀಟ್ ಕೊಡಿ, ಅಗಲ ಐತಲ್ಲ ನೀವು 4 ಫೀಟ್ ಕೊಡಬಹುದು, ಇಲ್ಲಾಂದರೆ 5 ಫೀಟ್ ಕೊಡಬಹುದು ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್. ಇಲ್ಲೂ ಒಂದು ಐತಲ್ಲ ವಿಂಡೋ ಕೊಡಬಹುದು 4 ಫೀಟ್ ಬೈ 3 ಫೀಟ್. ಹೈಟ್ 3 ಫೀಟ್ ಇರಬೇಕು, ಯಾಕಂದರೆ ಇಲ್ಲಿ ಕೌಂಟರ್ ಟಾಪ್ ಬರುತ್ತೆ ಕಿಚನಿಂದ. ಸೊ ಇಲ್ಲಿ ಹಾಲ್ ಇದೆ, ಹಾಲಲ್ಲಿ ನೀವು ಒಂದು ಸೆಂಟರ್ ಡಿವೈಡ್ ಮಾಡಿ ವಾಲ್ ಟು ವಾಲ್ 6 ಫೀಟು ಲೆಂತ್ ಕೊಡಿ, ಒಂದು 5 ಫೀಟು ಹೈಟಲ್ಲಿ ಕೊಡಿ. ಉದ್ದ ಹೈಟು ಇರುತ್ತೆ, ಮ್ಯಾಕ್ಸಿಮಮ್ ಕವರ್ ಮಾಡಬಹುದು, ಚೆನ್ನಾಗಿ ಕಾಣುತ್ತೆ. ವಿಂಡೋ ಎಲ್ಲ ವೆಂಟಿಲೇಷನ್ ಪ್ರಾಪರ್ಲಿ. ನೀವು ಫೋಯರಲ್ಲಿ ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ಬೇಕಾದ್ರೆ ಕೊಡಬಹುದು, ಇಲ್ಲಾಂದ್ರೆ ಬಿಡಬಹುದು. ಈ ತರ ಇಲ್ಲಿ ನೋಡಿ ಇಲ್ಲಿ ಡಿಸೈನ್ ಎಲಿವೇಶನ್ಗೆ ನಾವು ಇಲ್ಲಿ 9 ಇಂಚಸ್ ವಾಲ್ ಇದೀವಿ, ಅದ್ರ ಪ್ರಕಾರ ಐತಲ್ಲ ನೀವು ಇಲ್ಲಿ ಎಲಿವೇಶನ್ಗೆ 9 ಇಂಚಸ್ ವಾಲ್ ಕೊಡಿ. ಸೊ ಈಗ ನಿಮಗೆ ವಾಲ್ ಸೈಜ್ ಯಾವ್ದು ಎಷ್ಟೆಷ್ಟಿದೆ ಅಂತ ತೋರಿಸ್ತೀನಿ. ಈಗ ನಾನು ಗ್ರೀನ್ ಅಲ್ಲಿ ಏನ್ ಮಾರ್ಕ್ ಮಾಡ್ತಾ ಇದೀನಲ್ಲ ನೋಡಿ, ಇದೇನ್ ನೀವು ನೋಡ್ತಾ ಇದೀರಲ್ಲ ಗ್ರೀನ್ ಅಲ್ಲಿ, ಇದೆಲ್ಲ 9 ಇಂಚಿನ ವಾಲ್. ಇವು ಗ್ರೀನ್ ನಾನು ಏನ್ ಮಾಡ್ತಾ ಇದೀನಲ್ಲ ಲೈನ್ ಮಾರ್ಕ್ ಮಾಡ್ತಾ ಇದೀನಲ್ಲ, ಇದೆಲ್ಲ ಐತಲ್ಲ 9 ಇಂಚ್ ವಾಲ್ ಇರುತ್ತೆ. ಸೊ ಈಗ ನಾನು ಏನ್ ಗ್ರೀನ್ ಮಾರ್ಕ್ ಮಾಡಿದ್ದೀನಲ್ಲ ಇದೆಲ್ಲ 9 ಇಂಚ್ ವಾಲ್. ಈಗ ನಿಮಗೆ ಪಾರ್ಟಿಷನ್ ವಾಲ್ ತೋರಿಸ್ತೀನಿ 4.5 ಇಂಚಿಂದು. ಇದೆಲ್ಲ ನಾವು ತೋರಿಸ್ತಾ ಇರೋದು ಬ್ರಿಕ್ ವರ್ಕ್ ಅಲ್ಲಿ ಕಟ್ಟಿರೋದು, ಅಂದ್ರೆ ಬ್ರಿಕ್ ಅಲ್ಲಿ ಕಟ್ಟೋದಿದು. ನೀವು ಇದೆಲ್ಲ ಸಾಲಿಡ್ ಬ್ಲಾಕ್ ಯೂಸ್ ಮಾಡಿದ್ರೆ ಅದು 6 ಇಂಚಸ್ ಬೈ 4 ಇಂಚಸ್ ಯೂಸ್ ಮಾಡಬಹುದು. ಅಂದ್ರೆ ಮೇನ್ ವಾಲಿಗೆ 6 ಇಂಚಸ್ ಇರುತ್ತೆ, ಆಮೇಲೆ ಪಾರ್ಟಿಷನ್ ವಾಲಿಗೆ 4 ಇಂಚ್ ಇರುತ್ತೆ. ಇದು ನೋಡಿ ನಾನು ಮಾಡ್ತಾ ಇರೋದು ಈಗ ಬ್ರಿಕ್ ವರ್ಕ್ ಇದು ಮಾಡ್ತಾ ಇರೋದು, ಅದಕ್ಕೋಸ್ಕರ ಅದೇ ನಿಮ್ಮ ಪ್ಲಾನ್ ತೋರಿಸ್ತಾ ಇದ್ದೀನಿ. ಈಗ ನಾನು ಏನು ಪಾರ್ಟಿಷನ್ ಮಾಡಿದ್ದೀನಲ್ಲ ಇಲ್ಲಿ ಇದು ಐತಲ್ಲ ಯೆಲ್ಲೋ ಕಲರು, ಇದು 4.5 ಇಂಚಿನ ವಾಲ್ ಇರುತ್ತೆ. ಸೊ ಈ ಥರ 900 ಸ್ಕ್ವೇರ್ ಫೀಟಲ್ಲಿ ಆಸ್ ಪರ್ ವಾಸ್ತು ನೀವು ಐತಲ್ಲ ಈ ಥರ ಕಟ್ಬೋದು. ಇದ್ರಾಗೆ ಒಂದು ಪೂಜಾ ರೂಮ್ ಇಲ್ಲ, ನಿಮಗೆ ಪೂಜಾ ರೂಮ್ ಬೇಕಂದರೆ ನೀವು ಐತಲ್ಲ ಇಲ್ಲೇ ಒಂದು ಸೆಟಪ್ ಮಾಡ್ಕೋಬಹುದು. ಕಿಚನ್ ರೂಮಲ್ಲಿ ಹೆಂಗಿದ್ರು ಐತಲ್ಲ ಇಲ್ಲೇ ಐತಲ್ಲ ನೀವು ಒಂದು ಪೂಜಾ ರೂಮ್ ಸೆಟಪ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಇದ್ರಾಗೆ ನಿಮಗೆ ಏನಾರ ಡೌಟ್ ಇದ್ರೆ, ನಿಮಗೂ ಪ್ಲಾನು ಮನೆ ಕಟ್ಟೋದಿದೆ ಅಂದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಿಮಗೆ ಎಲಿವೇಶನ್ ಡಿಸೈನು, ಪ್ಲಾನಿಂಗು, ಇಂಟೀರಿಯರ್ ಮತ್ತೆ ಇನ್ಕ್ಲೂಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲ ಇರುತ್ತೆ. ಸೊ ಮತ್ತೇನಾರ ಇದ್ರಾಗ ನಿಮಗೆ ಡೌಟ್ ಇದ್ರೆ ನಮಗೆ ಕಾಲ್ ಮಾಡಿ, ಇಲ್ಲಾಂದ್ರೆ ವಾಟ್ಸಪ್ ಮೆಸೇಜ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ನೀವು ಪ್ಲಾನ್ ಎಲ್ಲ ನೋಡಿದ್ದೀರಾ, ನಿಮಗೆ ಈ ಪ್ಲಾನ್ ಅನ್ನು ಇಷ್ಟ ಆಗಿದೆ ಅಂದರೆ ಈ ಥರನೇ ಕನ್ಸ್ಟ್ರಕ್ಷನ್ ವೀಡಿಯೋಸು ಮತ್ತು ಪ್ಲಾನ್ಸು, 3D ವಿಡಿಯೋಸು, ಇಂಟೀರಿಯರ್ ಡಿಸೈನ್ಸು, ಎಕ್ಸ್ಟೀರಿಯರ್ ಡಿಸೈನ್ಸು ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀವಿ ಈ ವಿಡಿಯೋದಲ್ಲಿ. ಸೊ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಲ್ಲಿ ಮತ್ತು ಹೊಸ ಕನ್ಸ್ಟ್ರಕ್ಷನ್ ಮಾಡೋರನ್ನ ಶೇರ್ ಮಾಡಿ, ಮತ್ತು ನಮ್ಮ ಈ ಚಾನಲನ್ನು ಪ್ರಮೋಟ್ ಮಾಡಿ, ಪ್ರೋತ್ಸಾಹಿಸಿ ಈ ಹೊಸ ಚಾನಲನ್ನು ನೀವು ಬೆಳೆಸಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಸೊ ಓಕೆ ಫ್ರೆಂಡ್ಸ್, ವಾಚ್ ಮಾಡಿದ್ದಕ್ಕೆ ವಿಡಿಯೋ ಧನ್ಯವಾದಗಳು. ಥ್ಯಾಂಕ್ ಯು.